ಎಕ್ಸ್ಪ್ರೆಸ್ ದ ಕಾಂಪ್ಲೆಕ್ಸ್ ನಂಬರ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಐ ವಿ. ಪ್ರಶ್ನೆ ಏನಂತ ಹೇಳಿದ್ರೆ 1/3 ಪ್ಲಸ್ 3i ದ ಹೋಲ್ ಕ್ಯೂಬ್ ಅಲ್ವಾ. 1/3 ಪ್ಲಸ್ 3i ದ ಹೋಲ್ ಕ್ಯೂಬ್ ಎಂಥ ಫಾರ್ಮ್ನ ಉಪಯೋಗಿಸ್ಬೇಕಿಲ್ಲ ನಾವು? ಹೌದು, a ಪ್ಲಸ್ ಬಿ ದ ಹೋಲ್ ಕ್ಯೂಬ್ ಫಾರ್ಮುಲಾ. ಹಾಂ, a ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನು? a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ b ಪ್ಲಸ್ 3ab ಸ್ಕ್ವೇರ್. ಇದು ನಿಮ್ಮ ಫಾರ್ಮುಲಾ. ಮತ್ತು ಮುಂದೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ 1/3 ದ ಹೋಲ್ ಕ್ಯೂಬ್ ಪ್ಲಸ್ 3i ದ ಹೋಲ್ ಕ್ಯೂಬ್ ಪ್ಲಸ್ 3 ಟೈಮ್ಸ್ ಆಫ್ 1/3 ದ ಹೋಲ್ ಸ್ಕ್ವೇರ್. ಯಾಕಂದರೆ ಒನ್ ಸ್ಕ್ವೇರ್ ಒನ್ನೇ ಅಲ್ವಾ, ಹಾಗಾಗಿ ನಾನು 1/3 ಸ್ಕ್ವೇರ್ ಡೈರೆಕ್ಟಾಗಿ ಬರಿತಾಯಿನಿ. ಬಿ ಅಂತ ಹೇಳಿದ್ರೆ 3i ಪ್ಲಸ್ ಕೆಳಗೆ ಬರಿತಾಯಿನಿ ಇಲ್ಲಿ 3 ಇಂಟು 1/3 ಇಂಟು 3i ದ ಹೋಲ್ ಸ್ಕ್ವೇರ್. ತುಂಬ ಜನ ಇಲ್ಲಿ ಏನು ಮಿಸ್ ಮಾಡ್ತೀರಾ, ಈ ಹೋಲ್ ಅಂತ ಹೇಳಿ ಬರೆಯೋದು ಮರಿತೀರಾ ನೀವು, ಸರಿನಾ? ಮತ್ತು ಇವಾಗ ಕ್ಯಾನ್ಸಲೇಷನ್ ಆಗುತ್ತಿಲ್ಲ ಒಂದಷ್ಟು. 3 ಮತ್ತು 3 ಸ್ಕ್ವೇರ್, 3 ಇಂಟು 3 ಸ್ಕ್ವೇರ್ ಅಲ್ವಾ. ಸೊ 9 ಆ್ಯಂಡ್ ದಿಸ್ ಇಸ್ ಆಲ್ಸೋ 9 ಕಟ್ ಆಗುತ್ತೆ. ಇಲ್ಲಿ 3 ಮತ್ತು ಇಲ್ಲಿ 3 ಕಟ್ ಆಗುತ್ತೆ. ಮೊದಲನೇ ಟರ್ಮ್ ಒಂದು 1/27. ಹಾಂ, ನೆಕ್ಸ್ಟು ಪ್ಲಸ್ 3 ಕ್ಯೂಬ್ ಇಂಟು ಐ ಕ್ಯೂಬ್ ಪ್ಲಸ್ ಐ ಪ್ಲಸ್ 9 ಇಂಟು ಐ ಸ್ಕ್ವೇರ್, ಸರಿನಾ? ಐ ಕ್ಯೂಬ್ ಏನು ಐ ಕ್ಯೂಬ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ, ಹೌದು, ಐ ಕ್ಯೂಬ್ ಅಂತ ಹೇಳಿದ್ರೆ ಮೈನಸ್ ಐ ಅಂತ ಹೇಳಿ ಅಲ್ವಾ. ಸೊ ದಿಸ್ ಇಸ್ ಮೈನಸ್ ಐ. ಹಾಗಾಗಿ ಇದು 1/27 ಮೈನಸ್ 27i ಅದಾಯಿತು. ಅಂದಮೇಲೆ ಪ್ಲಸ್ ಐ, ಇದು -9. ಐ ಸ್ಕ್ವೇರ್ ಅಂತ ಹೇಳಿದ್ರೆ -1 ತಾನೆ, ಕರೆಕ್ಟಾ? ಸೊ ಇದೇನಿದ್ರು ಸಿಂಪ್ಲಿಫೈ ಮಾಡ್ತು ಅಂದರೆ ಅದೇ ಉತ್ತರ ಅಷ್ಟೇ, ಇನ್ನೇನಿಲ್ಲ. ಏನು ಬರುತ್ತೆ ಇಲ್ಲಿ ಇಲ್ಲಿ LCM 27, 9 27s is 243 ಪ್ಲಸ್ 1 ಮೈನಸ್ 242. ಇದು ನೆಗೆಟಿವ್ 27 ಮತ್ತು ಇದು -26i. ಇದೆ ನಿಮ್ಮ ಉತ್ತರ.